ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮುಂದುವರೆದಿದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಎಸ್ಐಆರ್ ದುರ್ಬಳಕೆಯ ಜಟಾಪಟಿ ನಡೀತಾ ಇದೆ. ಇಲ್ಲಿ ಜಿಲ್ಲೆಯಲ್ಲೂ ಮತ ಪರಿಷ್ಕರಣೆ ಚುರುಕುಗೊಂಡಿರುವಂಥದ್ದು. ಸರ್ಕಾರದ ಸಂಪುಟ ವಿಸ್ತರಣೆಗೆ ಈಗ ಎಸ್ಐಆರ್ ಅಡ್ಡಿಯಾಗ್ತಾ ಇದೆ. ಚುನಾವಣಾ ಆಯೋಗ ಕೈಗೊಂಡಿರುವಂತಹ ಮತಪಟ್ಟಿ ಪರಿಷ್ಕರಣೆಯಿಂದ ಸಂಪುಟ ವಿಸ್ತರಣೆ ಮುಂದೂಡಲಾಗ್ತಾ ಇರುವಂಥದ್ದು. ಹಾಗಾಗಿ ಎಸ್ಐಆರ್ ಅನ್ನ ಈಗ ಸದ್ಯ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಎಸ್ಐಆರ್ ಮುಗಿಸುವ ತನಕ ಕ್ಷೇತ್ರ ಬಿಟ್ಟು ಯಾರೂ ಕೂಡ ತೆರಳಬೇಡಿ ಅಂತ ಹೇಳಿ ಶಾಸಕರಿಗೆ ಸಿಎಂ ತಾಕೀತು ಮಾಡಿರುವಂಥದ್ದು. ಮತದಾರರನ್ನ ಉಳಿಸಿಕೊಳ್ಳಿ ಅಂತ ಹೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಬಿಜೆಪಿ ಬಿಎಲ್ಒಗಳ ಮೇಲೆ ಶಾಸಕರು ಕಣ್ಣಿಟ್ಟಿದ್ದಾರೆ. ಸಂಪುಟ ವಿಸ್ತರಣೆಗೆ ಒತ್ತಾಯಿಸಿದ ಶಾಸಕರ ಗಮನ ಸದ್ಯ ಈಗ ಎಸ್ಐಆರ್ ಕಡೆ ಇರುವಂಥದ್ದು. ಇಷ್ಟು ದಿನಗಳವರೆಗೆ ಸಂಪುಟ ವಿಸ್ತರಣೆಗೆ ಅಂತ ಹೇಳಿ ಶಾಸಕರು ಒತ್ತಾಯವನ್ನ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಎಸ್ಐಆರ್ ಆರಂಭವಾಗ್ತಾ ಇದ್ದಂತೆ ಎಲ್ಲರ ಗಮನ ಎಸ್ಐಆರ್ ಕಡೆ ಇರುವಂಥದ್ದು. ಇನ್ನೊಂದು ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಮುಗಿಯುವವರೆಗೂ ಕೂಡ ಯಾವ ಶಾಸಕರು ತಮ್ಮ ಕ್ಷೇತ್ರವನ್ನ ಬಿಟ್ಟು ಅಲಗಾಡುವಂತಿಲ್ಲ, ತಮ್ಮ ಕ್ಷೇತ್ರದಲ್ಲೇ ಇರಬೇಕು ಅಂತ ಹೇಳಿ ತಾಕೀತು ಮಾಡಿರುವಂಥದ್ದು. ಹಾಗಾಗಿ ಎಲ್ಲ ಶಾಸಕರು ಕೂಡ ಇದರ ಬಗ್ಗೆ ಗಮನ ಹರಿಸುತ್ತಿದ್ದಾರೆ. ಇಲ್ಲಿ ಬಿಜೆಪಿ ಮತ್ತೆ ಬಿಎಲ್ಒಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಶಾಸಕರು ತಮ್ಮ ಮತದಾರರನ್ನ ಉಳಿಸಿಕೊಳ್ಳಲೇಬೇಕು ಅಂತ ಹೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಇದರ ಬಗ್ಗೆ ಗಮನವನ್ನ ಹರಿಸಲಾಗ್ತಾ ಇರುವಂಥದ್ದು. ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಆರಂಭವಾದಾಗಲಿಂದಲೂ ಕೂಡ ಬಿಜೆಪಿ ಕಾಂಗ್ರೆಸ್ ನಡುವೆ ಜಟಾಪಟಿ ನಡೀತಾನೆ ಇದೆ. ಎಸ್ಐಆರ್ ದುರ್ಬಳಕೆ ಆಗ್ತಾ ಇದೆ ಅನ್ನುವಂಥ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾನೆ ಇತ್ತು. ಇದರ ನಡುವೆಯೂ ಕೂಡ ಈ ಒಂದು ಮತ ಪರಿಷ್ಕರಣೆ ಚುರುಕಾಗಿ ಜಿಲ್ಲೆಗಳಲ್ಲೂ ನಡೀತಾ ಇರುವಂಥದ್ದು. ಹಾಗಾಗಿ ಇದು ಇನ್ನೊಂದು ಕಡೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಸಂಪುಟ ವಿಸ್ತರಣೆಗೂ ಕೂಡ ಅಡ್ಡಿಯಾಗ್ತಾ ಇದೆ. ಇದು ಮುಂದೆ ಹೋಗ್ತಾ ಇದೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ.